ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಮಸ್ಯೆ ಬಂದಾಗ ಮನೆ ಹಿರಿಯರು ಇಬ್ಬರನ್ನ ಕೂರಿಸಿ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಟ್ಟು ಈ ರೀತಿ ಮಾತಾಡೋದ್ರಿಂದನೇ ಡಿವೋರ್ಸ್ ಕೇಸ್ಗಳು ಇವತ್ತು ಜಾಸ್ತಿ ಆಗ್ತಾ ಇರೋದು. ನಿಮ್ಮ ಅವಸರ ನೋಡಿದರೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತಲೇ ನೀವು ಬಂದಿದ್ದೀರಾ ಅನ್ನಿಸ್ತಿದೆ. ನೋಡಿ, ಈಗ ಇದು ನಿಮ್ಮಿಬ್ಬರು ವಿಷಯ ಅಲ್ಲ, ಹೊಟ್ಟೆಲಿರೋ ಮಗು ವಿಷಯ ಆಗಿರೋದ್ರಿಂದ ನೀವಿಬ್ಬರು 6 ತಿಂಗಳು ಒಟ್ಟಿಗೆ ಬಾಳಲೇಬೇಕು. ಆಮೇಲೆ ಕೂಡ ನಿಮ್ಮ ಮನಸ್ಥಿತಿ ಸರಿ ಹೋಗದೆ ನಿಮ್ಮ ನಿರ್ಧಾರನೂ ಬದಲಾಗದೇ ಇದ್ದರೆ ಆಮೇಲೆ ನೋಡ್ಕೊಳ್ಳೋಣ. ಈ ಕೇಸನ್ನು ನೆಕ್ಸ್ಟ್ ಹಿಯರಿಂಗ್ 6 ತಿಂಗಳು ಮುಂದೂಡ್ತಾ ಇದ್ದೇನೆ ಅಂತಾರೆ ಜಡ್ಜ್. ಏನು ಸರ್ ಹೀಗೆ ಹೇಳಿಬಿಟ್ರು ಅಂತ ತನ್ನ ಲಾಯರ್ನ ಕೇಳ್ತಾನೆ ಭದ್ರ. ಕೋರ್ಟ್ ಅಂದರೆ ಹಾಗೆ ಭದ್ರೇಗೌಡ್ರೆ, ತೀರ್ಪು ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗೇ ಬರೋದಿಲ್ಲ. ಈಗ ನಾವು ಏನೂ ಮಾಡೋದಕ್ಕಾಗಲ್ಲ, ಬಂದಿರೋ ತೀರ್ಪನ್ನು ಒಪ್ಕೊಳ್ಳೋಣ. 6 ತಿಂಗಳು ತಾನೇ ಆಟ ಆಡ್ತಾ ಹಾಗೆ ಬಂದು ಹೋಗುತ್ತೆ, ಸುಮ್ಮನೆ ಒಪ್ಕೊಳ್ಳಿ ಅಂತಾರೆ ಲಾಯರ್. ಏನು ನಿಮ್ಮಿಬ್ಬರಿಗೆ ಒಪ್ಪಿಗೆನಾ ಅಂತ ಜಡ್ಜ್ ಕೇಳ್ತಾರೆ. ನನಗೆ ಒಪ್ಪಿಗೆ ಇದೆ ಸ್ವಾಮಿ ಅಂತಾಳೆ ವಿದ್ಯಾ. ನನಗೂ ಒಪ್ಪಿಗೆ ಇದೆ ಸ್ವಾಮಿ ಅಂತಾನೆ ಭದ್ರ. ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ. ಅಮ್ಮ ತಾಯಿ, ನನ್ನ ಮಗಳ ಬದುಕು ಸರಿ ಹೋಗೋಕ್ಕೆ ನೀನು ಒಂದು ದಾರಿ ತೋರಿಸ್ಬಿಟ್ಟೆ, ಸಾಕು ಬಿಡವಾ ಅಂತ ರತ್ನ ಮನಸ್ಸಲ್ಲೇ ಅಂದ್ಕೋತಾರೆ. ವಿದ್ಯಾಭದ್ರ ಮುಖ ನೋಡ್ತಾರೆ. ಎಲ್ಲರೂ ಕೋರ್ಟಿಂದ ಹೊರಗೆ ಬರ್ತಾರೆ. ಹೋಯಿತು, ಎಲ್ಲ ಎಕ್ಬಿಟ್ಟು ಹೋಯಿತು. ಆ ಮಾಯಾಂಗನೆ ಸಂಬಂಧಕ್ಕೆ ಎಳ್ನೀರು ಬಿಡೋಣ ಅಂದ್ಕೊಂಡ್ರೆ 6 ತಿಂಗಳು ಜೊತೆಲೇ ಇರಬೇಕು ಅಂತ ಹೇಳಿಬಿಟ್ರಲ್ಲ ಅತ್ತಿಗೆ. ಯಪ್ಪ ಸ್ಟೇಜ್ ಇಲ್ಲದೆ ಬಣ್ಣ ಹಚ್ಕೊಳ್ದೆ ಎಂಥ ನಾಟಕ ಮಾಡಿಬಿಟ್ಲು ಭದ್ರ. ಅವಳು ಹೇಳಿದ್ದೆಲ್ಲ ಸುಳ್ಳು ಭದ್ರ, ಹಟ್ಟಿಯವರಿಗೋಸ್ಕರ ಅಂತ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಿಬಿಟ್ಲಲ್ಲ ಆ ಜಡ್ಜಿ. ಇವಳು ಅಂಥವ್ರನ್ನ ಎಷ್ಟು ಜನರನ್ನ ನೋಡೋಕ್ಕಿಲ್ಲ, ಅಂಥವ್ರನ್ನೇ ಮರಳು ಮಾಡಿ ತೀರ್ಪನ್ನು ಇವಳ ಕಡೆ ಬರೋ ಹಾಗೆ ಮಾಡ್ಕೊಂಡ್ಬಿಟ್ಲು. ಇವಳು ಎಂಥ ಚಾಲಕ್ಕಿರಬೇಕು ಯೋಚನೆ ಮಾಡು ಭದ್ರ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಇವಳು ಸಾಮಾನ್ಯದವಳಂತೂ ಅಲ್ಲ ಕಣೋ. ಅವಳು 3 ಅಡಿ ಇದ್ರೂ ಬುದ್ಧಿ ಮಾತ್ರ 6 ಅಡಿ ಇದ್ದಂಗದೆ. ನಿನ್ನ ಬದುಕನ್ನೇ ಸರ್ವನಾಶ ಮಾಡೋಕ್ಕೆ ಬಂದಿರೋ ಮಾಯಾಂಗನೆ ಕಣೋ, ಮಾಟಗತಿ. ಅವಳನ್ನು ನೋಡ್ತಿದ್ರೆ ನನ್ನ ಮೈಯೆಲ್ಲ ಹೊತ್ಕೊಂಡು ಉರಿತಿದೆ. ಅಂಥದ್ರಲ್ಲಿ ಇನ್ನು 6 ತಿಂಗಳು ಅವಳ ಜೊತೆ ಬಾಳಬೇಕು ಅಂದರೆ ಪಾಪ ಭದ್ರ, ನಿನಗೆ ಹಿಂಗಾಗಿರ್ಬೇಡ ಹೇಳು ಅಂತಾಳೆ ಸಾವಿತ್ರಿ. ಅವಳ ಆಟವ ನಮ್ಮ ಮುಂದೆ ಮಾತ್ರ ತೋರಿಸ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಕೋರ್ಟ್ ಮುಂದೆನೂ ತೋರಿಸ್ಬಿಟ್ರಲ್ಲ, ಪೀಡೆ ತೊಲಗ್ತದೆ ಅಂದ್ಕೊಂಡೆ. ಇನ್ನು 6 ತಿಂಗಳು ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಳ್ಳೋ ಹಂಗಾಯಿತು. ಥೂ ಭದ್ರ, ಅವಳು ಯಾಕೆ ಹಿಂಗೆ ಮಾಡ್ತಾವಳೆ ಅಂತ ನನಗೆ ಯಾಕೋ ಅನುಮಾನ ಬರ್ತಿದೆ ಅಂತಾರೆ ಈಶ್ವರಿ. ಯಾಕತ್ಗೆ ಅಂತಾಳೆ ಸಾವಿತ್ರಿ. ಇನ್ನೇನು ಮಗಿನ ಜೊತೆ ಅಪ್ಪ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪೇನೈತೆ ಹೇಳು. ಅವಳು ಕೇಳಿದ್ದು ಸರಿಯಾಗೇ ಇದೆ. ಅವಳಿಗೆ ಬೇಕಾಗಿರೋದು ಗಂಡ ಅಲ್ಲ, ಆಸ್ತಿ, ಆಡಂಬರ, ಶ್ರೀಮಂತಿಗೆ. ಅದಕ್ಕೆ ಮಗುನ ಅಡ್ಡ ಮಾಡಿಕೊಂಡು ನಾಟಕ ಆಡ್ತಾವಳೆ ಅನ್ನಿಸ್ತಿದೆ. ಗತಿಯಿಲ್ಲದೆ ಆ ಮನೆಯಿಂದ ಇಲ್ಲಿಗೆ ಬಂದು ಮಹಾರಾಣಿ ಥರ ಮೆರೆದ್ಲು ನೋಡು. ಈಗ ಅವಳ ಅಪ್ಪನ ಮನೆಗೆ ಹೋಗಿ ಏನು ತಾನೇ ಮೆರಿತಾಳೆ ಹೇಳು. ಅದಕ್ಕೆ ಆಸ್ತಿ ಹಣ ಎಲ್ಲಿ ಕೈತಪ್ಪು ಹೋಯ್ತದೋ ಅಂತ ಈ ವರ್ಷ ತೆಗೆದವಳೆ ಅನ್ನಿಸ್ತಿದೆ ಅಂತಾರೆ ಈಶ್ವರಿ. ಅಲ್ಲ ಅತ್ತಿಗೆ, ನನಗೆ ಒಂದೇ ಒಂದು ಪೈಸೆನೂ ಜೀವನಾಂಶ ಬೇಡ ಅಂತ ಅವಳೇ ಕೋರ್ಟಲ್ಲಿ ಹೇಳಿದ್ಲಲ್ಲ ಅಂತಾಳೆ ಸಾವಿತ್ರಿ ಅತಿ ಬುದ್ಧಿವಂತರು ಹಾಗೆಯ, ತಾವಾಗಿ ಕೇಳಿದರೆ ಕಮ್ಮಿ ಕೇಳಿಬಿಡ್ತೀವಿ, ಬೇರೆಯವ್ರ ಮುಂದೆ ಚಿಕ್ಕವರು ಆಗ್ತೀವಿ ಅಂತ. ಅದಕ್ಕೆ ನಾವೇ ಬೇಡ ಅಂದು ಅವರೇ ಕೊಡೋ ಹಾಗಾದರೆ ಜಾಸ್ತಿ ಸಿಗ್ತದೆ ಅನ್ನೋ ಉಪಾಯ ಇದು. ಇವತ್ತು ಆಸ್ತಿಗೋಸ್ಕರ ಜನ ಏನೇನೆಲ್ಲ ಮಾಡ್ತವ್ರೆ ಅಂತ ಪ್ರತಿದಿನ ನಾವು ಟಿ ವಿಲಿ ನೋಡ್ತಿಲ್ವೇ, ಇದು ಹಾಗೆಯ ನಾಟಕ ಅನ್ನಿಸ್ತಿದೆ ಅಂತಾರೆ ಈಶ್ವರಿ. ಅತ್ತಿಗೆ, ಹಂಗಾರೆ ಅವಳಿಗೆ ಆಸ್ತಿ ಕೊಡಬೇಕಾಯ್ತದೆಯೋ ಅಂತಾಳೆ ಸಾವಿತ್ರಿ. ನೀನೇನು ಮಾತಾಡ್ತಿದ್ಯೋ ಸಾವಿತ್ರಿ, ಕೊಡಬೇಕಾಯ್ತದೆ. ನನ್ನದು ಮಗನ ಸುಖಕ್ಕೋಸ್ಕರ ನಾವು ಒಂದು ಮೆಟ್ಲು ಕೆಳಗೆ ಇಳಿಲೇಬೇಕು. ಗೊತ್ತೋ ಗೊತ್ತಿಲ್ಲದೇನೋ ಕೊಚ್ಚೆನಾಗೆ ಬಿದ್ದುಬಿಟ್ಟಿದ್ದೀವಿ. ಆದ್ದರಿಂದ ಆಚೆ ಬಂದು ಕಾಲು ತೊಳ್ಕೊಳ್ಳಬೇಕೇ ಹೊರತು ತೊಳ್ಕೊಳ್ಳೋಕ್ಕಿಲ್ಲ ಅಂದರೆ ಕೆಟ್ಟು ವಾಸನೆ ಬರೋದು ನಮ್ಮ ಕಾಲೆಯ ಅಂತಾರೆ ಈಶ್ವರಿ. ನೀನು ಹೇಳೋದು ಸರಿಯತ್ತಿಗೆ, ಈಗ ಏನು ಮಾಡೋದು ಅಂತಾಳೆ ಸಾವಿತ್ರಿ. ಭದ್ರ ನೇರವಾಗಿ ಹೋಗಿ ಅವಳು ತಾವೇ 50 ಲಕ್ಷ ಬೇಕಾ, 1 ಕೋಟಿ ಬೇಕಾ, ತಗೊಂಡು ಹೋಗು, ಪೇಪರ್ಸಾಗೆ ಸೈನ್ ಮಾಡು ಅಂತ ಕೇಳೋಣ. ಅಲ್ಲ ಭದ್ರ, ನಿನ್ನ ಮೇಲೆ ದಿಟ್ಟವಾಗ್ಲೂ ಪ್ರೀತಿ ಗೌರವ ಅನ್ನೋದಿದ್ರೆ ಯೋಚನೆ ಮಾಡ್ಬೋದಾಗಿತ್ತಲ್ವ. ಆದರೆ ಯಾಕೋ ಅವಳಿಗೆ ಯಾವುದೂ ಇಲ್ಲ ಅನ್ನಿಸ್ತಿದೆ ಕಣ್ಲ ಭದ್ರ. ನಮಗೆ ದುಡ್ಡಿಗಿಂತ ಹಟ್ಟಿ ಗೌರವ, ನೆಮ್ಮದಿ ಮುಖ್ಯ. ಅವಳಿಗೆ ಕೊಡೋದೇನಾದರೂ ಕೊಟ್ಟು ಕೈ ತೊಳ್ಕೊಂಡು ನೀನು ನೆಮ್ಮದಿಯಾಗಿರೋದು ನೋಡು. ಇದ್ರ ಬಗ್ಗೆ ನೀನೇನು ಹೇಳ್ತೀಯ ಮಗನೇ ಅಂತಾರೆ ಈಶ್ವರಿ. ಏನಾರ ಮಾಡು ಚಿಕ್ಕವ್ವ, ಒಟ್ಟಿನಲ್ಲಿ ನನಗೆ ಅವಳ ಕೂಟೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತಾನೆ ಭದ್ರ. ಸರಿ, ಲಾಯರ್ಗೆ ಈಗಲೇ ಅವಳ ಕೂಟೆ ಮಾತಾಡೋಕೆ ಹೇಳ್ತೀನಿ ಅಂತಾರೆ ಈಶ್ವರಿ. ಅದಕ್ಕೆ ಲಾಯರ್ ಯಾಕೆ ಚಿಕ್ಕವ್ವ, ನಾವೇ ಹೋಗಿ ಮಾತಾಡ್ಬಿಡೋಣ, ಕೇಳಿದಷ್ಟು ಮುಖದ ಮೇಲೆ ಎಸ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಬರುವ ಅಂತಾನೆ ಭದ್ರ. ನೀನು ಹೇಳೋದು ಸರಿಯಾಗೇ ಇದೆ, ಹಾಗೆ ಮಾಡೋಣ. ಅವಳಿಂದ ಮುಕ್ತಿ ಸಿಕ್ತು ಅಂತನಾದ್ರೂ ಸಂತೋಷವಾಗಿ ಹಟ್ಟಿಗೆ ಹೋಗೋಣ. ಸಾವಿತ್ರಿ, ಕಾರಾಗೆ ಚೆಕ್
ಇರಬೇಕು. ಭದ್ರನ್ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ಕೊಂಡು ತಗೊಂಬ ಅಂತಾರೆ ಈಶ್ವರಿ. ಸರಿ ಅತ್ತಿಗೆ, ಬಾ ಭದ್ರ ಅಂತ ಸಾವಿತ್ರಿ ಹೋಗ್ತಾಳೆ. ನನ್ನ ಮಗ ಮಾಡಿದ ಒಂದು ಎಡವಟ್ಟಿಂದ ನಿನ್ನ ಬಗ್ಗೆ ಬಡಿಯೋಕೆ ಬಂಗಾರದಂಥ ಅವಕಾಶ ಸಿಕ್ಕಿದ್ರು ನನ್ನ ಕೈನಲ್ಲಿ ಆಯ್ತಿಲ್ಲ. ಅದಕ್ಕೇನೆಯ ಈ ಸಾವಿತ್ರಿನೇ ಅಸ್ತ್ರ ಮಾಡಿಕೊಂಡು ಶಕುನಿ ಆಟ ಆಡಬೇಕಾಯ್ತದೆ. ನಿನ್ನ ಕಣ್ಣಲ್ಲಿ ಒಳ್ಳೆಯವಳಾಗಿದ್ಕೊಂಡು ಸಾವಿತ್ರಿ ಹೆಗ್ಲ ಮೇಲೆ ಬಂದೂಕ ಇಟ್ಕೊಂಡು ನಿನ್ನನ್ನು ಹೊಡಿತೀನಿ ಕಣೆ, 3 ಅಡಿ ಅಂತಾಳೆ ಈಶ್ವರಿ. ಈಚೆ ವಿದ್ಯಾ, ಅಮ್ಮ 2 ನಿಮಿಷ, ಲಾಯರ್ ಬರ್ತೀನಿ ಅಂತ ಹೇಳಿದರು, ಅದೇನು ಅಂತ ಕೇಳ್ಕೊಂಡು ಹೊರಟು ಹೋಗೋಣ ಅಂತಾಳೆ. ಸರಿ ಅಂತಾರೆ ರತ್ನ. ಆಗ ಈಶ್ವರಿ ಬಂದು ವಿದ್ಯಾ ಅಂತಾರೆ. ಹೇಳಿ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಕೋರ್ಟು ಎಲ್ಲಿ ನಿಮ್ಮಿಬ್ಬರಿಗೆ ಬಿಡುಗಡೆ ಬಿಡ್ತದೋ ಅಂತ ಚಾನೇ ಭಯ ಆಗಿತ್ತು ಕಣವ. ಯಾಕಂದರೆ ನೀನು ಮೊದಲೇ ಸ್ವಾಭಿಮಾನಿ, ಛಲಗಾತಿ, ಎಲ್ಲಿ ನನಗೆ ಯಾರ ಆಸರೆನೂ ಬೇಡ, ನನ್ನ ಮಗುನ ನಾನೇ ಸಾಕ್ತೀನಿ ಅಂದ್ಬಿಡ್ತೀಯೋ ಅಂತ ಶಾನೆ ದಿಗ್ಲು ಬಿದ್ದುಬಿಟ್ಟಿದ್ದೆ. ಆದರೆ ನೀನು ಗಟ್ಟಿಯಾಗಿ ನನ್ನ ಮಗುಗೋಸ್ಕರ ನನ್ನ ಗಂಡನ ಜೊತೆ ನಾನು ಬಾಳ್ತೀನಿ ಅಂತ ಹೇಳ್ದೆ ನೋಡು, ಸಮಾಧಾನ ಆಯಿತು ಅಂತಾರೆ ಈಶ್ವರಿ. ಅದು ಹೆಂಗೆ ಹೇಳೋಕ್ಕಾಯ್ತದೆ ಚಿಕ್ಕತ್ತೆ? ನನ್ನ ಗಂಡನ್ನ ಪಿರುತಿ ಅಕ್ಕರೆ ಬೇಡದೇ ಇರ್ಬೋದು, ಆದರೆ ಹುಟ್ಟೋ ಮಗುಗೆ ಅಪ್ಪನ ಪಿರುತಿ ಆರೈಕೆ ಬೇಕು ಅಲ್ವೇ ಅಂತಾಳೆ ವಿದ್ಯಾ. ನಿಜ ಕಣವ, ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡಿ ನಿನ್ನ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ ಅಂತ ಹೇಳೋಕೆ ಬಂದೆ. ನೀನು ನನ್ನ ಬೆಂಬಲವಾಗಿ ನನ್ನ ಮಗನ್ನ ಕಾಪಾಡಿದ್ಯಾ ಅಂದಮೇಲೆ ನಾನು ಹುಸಿನಾದರೂ ನಿನ್ನ ಹತ್ರ ನಿಯತ್ತಾಗಿರ್ಬೇಕಲ್ವೇ? ಸರಿ, ಇನ್ನಾದರೂ ನೀವಿಬ್ಬರು 100 ಕಾಲ ಸಂತೋಷವಾಗಿರಬೇಕು ಅಂತ ಮನಸ್ಫೂರ್ತಿ ಹಾರೈಸ್ತೀನಿ ಕಣವ ಅಂತಾರೆ ಈಶ್ವರಿ. ಚಿಕ್ಕತ್ತೆ, ನೀವು ದಿಟ್ಟವಾಗ್ಲೂ ಬದಲಾಗಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಒಳ್ಳೆಯದನ್ನು ಬಯಸ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು ಬಿಡಿ ಅಂತಾಳೆ ವಿದ್ಯಾ. ಸರಿ ಕಣವ, ನಾನೇನಾರ ನಿನ್ನ ಕೂಟೆ ಮಾತಾಡೋದನ್ನು ಭದ್ರ ಸಾವಿತ್ರಿ ನೋಡಿದರೆ ತಪ್ಪಾಯ್ತದೆ. ಏನೇ ಆಗಲಿ ವಿದ್ಯಾ, ನೀನು ಮಾತ್ರ ನಿನ್ನ ನಿರ್ಧಾರದ ಹಿಂದೆ ಸರಿ ಬೇಡ. ಹಟ್ಟಿಗೆ ಬರ್ತೀಯಲ್ಲ, ಉಳಿದಿದ್ದನ್ನು ಅಲ್ಲೇ ಮಾತಾಡುವ, ನಾನೇನು ಬರ್ತೀನಿ ಅಂತಾರೆ ಈಶ್ವರಿ. ಸರಿ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಲಾಯರ್ ಬಂದು, ವಿದ್ಯಾ, ಕೋರ್ಟ್ ಆದೇಶದಿಂದ ನಿನಗೆ ಖುಷಿ ಆಯ್ತಾ ಅಂತಾರೆ. ಖುಷಿಗಿಂತ ನನ್ನ ಮಗುಗೆ ಸಿಗಬೇಕಾದ ನ್ಯಾಯ ಸಿಕ್ಕದೆ ಅಲ್ಲ, ನನಗದೇ ಸಮಾಧಾನ ಅಂತಾಳೆ ವಿದ್ಯಾ. ನೋಡು, ಇದೇ ಆರ್ಡ್ರ್ ಕಾಪಿ ತಗೋ, ಇದನ್ನು ಇಟ್ಕೊಂಡು ನೀನು 6 ತಿಂಗಳು ಗಂಡನ ಜೊತೆ ಬಾಳ್ಬೋದು. ಹಾಗೇನಾದರೂ ನಿನಗೆ ಯಾರಾದರೂ ಅಡ್ಡಿ ಮಾಡಿದರೆ ಹೇಳು, ಅವರಿಗೆ ಏನು ಉತ್ತರ ಕೊಡಬೇಕು ಅದನ್ನು ಕಾನೂನು ರೀತಿಲಿ ಕೊಡ್ತೀನಿ. ಆ ಕಾಪಿನ ಹುಷಾರಾಗಿ ಇಟ್ಕೋ ವಿದ್ಯಾ ಅಂತಾರೆ. ಥ್ಯಾಂಕ್ಸ್ ಮೇಡಮ್. ಅಂದಹಾಗೆ ಮೇಡಮ್ ಅಂತ ವಿದ್ಯಾ ಮಾತಾಡ್ತಾ ಇರುವಾಗ ಸಾವಿತ್ರಿ ಇವಳೆ ಅಂತ ಕೂಗ್ತಾಳೆ. ವಿದ್ಯಾ ತಿರುಗಿ ನೋಡ್ತಾಳೆ. ಏನಮ್ಮ, ಸರಿಯಾಗಿ ಮಾತಾಡೋಕೆ ಬರಲ್ವ ನಿಮಗೆ? ಈ ರೀತಿ ಮಾತಾಡಿದ್ದಕ್ಕೆ ತಾನೇ ಒಳಗಡೆ ಉಗಿಸ್ಕೊಂಡು ಬಂದಿದ್ದು. ಏನು ಮತ್ತೆ ಜಗಳ ಆಡೋಕೆ ಬಂದಿದ್ದೀರಾ ಅಂತಾರೆ ಲಾಯರ್. ಅವಳ ಜೊತೆ ಜಗಳ ಮಾಡುವಂಥ ಕರ್ಮ ನನಗೇನೂ ಇಲ್ಲ ಅಂತಾಳೆ ಸಾವಿತ್ರಿ. ಹೇಗಿದ್ರೂ 6 ತಿಂಗಳು ನಿಮ್ಮ ಮನೇಲೇ ಇರ್ತಾಳಲ್ವಾ, ಅಲ್ಲೇ ಮಾತಾಡಿ ಅಂತಾರೆ ಲಾಯರ್. ಅವಳು ಅಲ್ಲಿಗೆ ಬರದೇ ಇರಲಿ ಅಂತಲೇ ಸೆಟ್ಲ್ಮೆಂಟ್ ಮಾತಾಡೋಕ್ಕೆ ಬಂದಿದ್ದೀವಿ ಅಂತಾಳೆ ಸಾವಿತ್ರಿ. ಸೆಟ್ಲ್ಮೆಂಟಾ? ಏನು ಹಂಗಂದರೆ ಅಂತಾರೆ ಲಾಯರ್. ಇದು ನಮ್ಮ ಹಟ್ಟಿ ವಿಷಯ, ನಾವೇ ಮಾತಾಡ್ಕೋತೀವಿ, ನೀವು ಒಸಿ ಸುಮ್ಕೆ ಇದ್ದು ಪುಣ್ಯ ಕಟ್ಕೊಳ್ಳಿ ಅಂತಾಳೆ ಸಾವಿತ್ರಿ. ನೋಡಿ ಅಂತ ಲಾಯರ್ ಹೇಳುವಾಗ, ಮೇಡಮ್ 1 ನಿಮಿಷ ಇರಿ, ನಾನೇ ಮಾತಾಡ್ತೀನಿ ಅಂತ ವಿದ್ಯಾ ಸಾವಿತ್ರಿ ಹತ್ರ ಬಂದು, ಅದೇನು ಹೇಳಿ ಸಾವಿತ್ರಿ ಅಮ್ಮ ಅಂತಾಳೆ. ನೀನೇನು ನನ್ನ ಅಮ್ಮ ಅಂತ ಸಂಬಂಧ ಕಟ್ಟಿ ಮಾತಾಡೋಕ್ಕೆ ಬರಬೇಡ ಅಂತಾಳೆ ಸಾವಿತ್ರಿ. ಸರಿ, ಅದೇನು ಹೇಳಿ ಅಂತಾಳೆ ವಿದ್ಯಾ. ಕೋರ್ಟಲ್ಲಿ ಗಂಡನ ಜೊತೆ ಬಾಳಬೇಕು ಅಂತ ಯಾಕೆ ಆ ಪಾಟಿ ನಾಟಕ ಮಾಡಿದೆ ಅಂತ ನನಗೆ ಸಂದಾಗಿ ಗೊತ್ತು. ಅಪ್ಪನ ಹಟ್ಟಿಲಿ ತಿನ್ನೋಕೆ ಗತಿ ಇಲ್ಲ, ಹೊಟ್ಟೆ ಒಳಗೆ ಮಗು ಬೇರೆ ಮಾಡ್ಕೊಂಡಿದ್ಯಾ. ಅದು ಅಲ್ಲದೆ ನೇಯ ಮದುವೆ ಆದಾಗಿಂದ ಸುಖ ನೋಡಿಬಿಟ್ಟು ಈಗ ಬದುಕೋಕೆ ಕಷ್ಟ ಆಯ್ತದೆ ಅಂತ ನನಗೆ ಗೊತ್ತಾಯ್ತದೆ. ಅದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ನಮ್ಮ ಭದ್ರಂಗೆ ಬಿಡುಗಡೆ ಕೊಟ್ಬಿಡು. ಅದರಿಂದ ನಿನಗೆ ಕೈ ತುಂಬ ದುಡ್ಡು ಸಿಗ್ತದೆ, ನಮಗೂ ನೆಮ್ಮದಿ ಸಿಗ್ತದೆ. ಇಲ್ಲಿ ನೋಡು, ಇದರಲ್ಲಿ ಭದ್ರ ಸೈನ್ ಮಾಡಿ ಇಟ್ಟವನೇ. 10 ಲಕ್ಷನೋ 20 ಲಕ್ಷನೋ 1 ಕೋಟಿನೋ ಬರ್ಕೊಂಡು ಜಡ್ಜ್ ಮುಂದೆ ಬಂದು ಬಿಡುಗಡೆಗೆ ಒಪ್ಕೊಂಡ್ಬಿಡು ತಕ ಅಂತಾಳೆ ಸಾವಿತ್ರಿ. ವಿದ್ಯಾ ಅದನ್ನು ತಗೊಂಡು, ಅಮ್ಮ 1 ರೂಪಾಯಿ ಚಿಲ್ಲರೆ ತತ್ತಾರೆ ಇಲ್ಲಿ ಅಂತಾಳೆ. 1 ರೂಪಾಯಿನ ತಗೊಂಡು ಅದ್ರ ಮೇಲೆ ಇಟ್ಟು ಸಾವಿತ್ರಿ ಕೈಗೆ ಅದನ್ನು ಕೊಟ್ಟು, ಇದನ್ನು ಬೇಜಾನ್ ಪಿಕ್ಚರಲ್ಲಿ ಧಾರಾವಾಹಿನಲ್ಲೆಲ್ಲ ನೋಡಿಬಿಟ್ಟಿರ್ತೀರ, ಒಸಿ ಹಳೇನೆಯ ವಿಷಯ ಆದ್ರೂ ನಿಮ್ಮಂಥವರಿಗೆ ಹಿಂಗೆ ಹೇಳಿದ್ರೇ ಅರ್ಥ ಆಗೋದು ಅಂತಾಳೆ ವಿದ್ಯಾ. ಏನೇ ಹೇಳ್ತಿದ್ಯಾ ಅಂತಾಳೆ ಸಾವಿತ್ರಿ. ಏನೂ ಇಲ್ಲ, ಅದೆಷ್ಟು ಬೇಕೋ ಬರ್ಕೋ ಅಂತ ಹೇಳಿದ್ರಲ್ಲ, ಆ ಕೆಲಸನ ನೀವೇ ಮಾಡ್ಕೊಳ್ಳಿ. ನೀವು ನನಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರು ಅದಕ್ಕಿಂತ 1 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದೀನಿ ಅಂದಮೇಲೆ ನೀವೇ ಬರ್ಕೊಂಡು ಮಜಾ ಮಾಡಿ ಅಂತಾಳೆ ವಿದ್ಯಾ. ಏನೇ ನಿನ್ನ ಮಾತಿನ ಅರ್ಥ ಅಂತಾಳೆ ಸಾವಿತ್ರಿ. ನೀವು ಎಷ್ಟೇ ಕೊಟ್ಟರು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋಕ್ಕಿಲ್ಲ ಅನ್ನೋದೇ ಅರ್ಥ. ಕೋರ್ಟಲ್ಲಿ ಹೇಳಿರೋ ಹಾಗೆ ನನ್ನ ಮಗು
ಹುಟ್ಟಬೇಕಾದ್ರೆ ನನ್ನ ಗಂಡ ಇರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ದಿನ ಇಲ್ಲಿ ನಿಂತವನಲ್ಲ ನನ್ನ ಮಗಿನಪ್ಪ, ಅವನ ಬಾಯಿಂದನೇ ನಾನು ನಿಮ್ಮ ಅಪ್ಪ ಅಂತ ಹೇಳಿಸ್ತೀನಿ ಅಂತಾಳೆ ವಿದ್ಯಾ. ಏಯ್ ಅಂತಾಳೆ ಸಾವಿತ್ರಿ. ಇಳಿಸ್ರಿ ಕೈನ. ನೋಡಿ, ಕೋರ್ಟ್ ಆವರಣದಲ್ಲಿ ಈ ರೀತಿ ಮಾಡೋದೆಲ್ಲ ಸರಿ ಇರಲ್ಲ. ಏನು ರೀ ತಿಳ್ಕೊಂಡಿದ್ದೀರಾ ನಿಮ್ಮ ನೀವು? ನನ್ನ ಕ್ಲೈಂಟ್ಸ್ಗೆ ಆಮಿಷ ತೋರಿಸಿ ಹೆದರಿಸ್ತಿದ್ದೀರಾ ಅಂತ ಈಗಲೇ ಜಡ್ಜ್ ಮುಂದೆ ಹೋಗಿ ಹೇಳ್ತೀನಿ. ಈ ರೀತಿ ಒಂದೇ ಒಂದು ಮಾತು ಹೇಳಿದರೆ ಸಾಕು, ನೀವು ಜೈಲು ಸೇರಬೇಕಾಗುತ್ತೆ. ಹುಷಾರ್. ಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟು ಇಲ್ಲಿಂದ ಈಗಲೇ ಹೋದರೆ ಸರಿ, ಇಲ್ಲ ಅಂದರೆ ನಾನು ಯಾರು ಅಂತ ಈಗಲೇ ತೋರಿಸ್ಬೇಕಾಯ್ತದೆ. ವಿದ್ಯಾ, ರತ್ನ ಅವರೇ ನೀವು ಹೊರಡಿ ಅಂತಾರೆ ಲಾಯರ್. ಅವ್ವ ಬಾ ಹೋಗೋಣ ಅಂತ ವಿದ್ಯಾ ಹೋಗ್ತಾಳೆ. ಲಾಯರ್ ಕೂಡ ಹೋಗ್ತಾರೆ. ಈಚೆ ಮನೇಲಿ ಅಜ್ಜಿ ಕ್ವಾಟ್ಲೆ ಸರು ವಿದ್ಯನ್ ದಾರಿನೇ ಕಾಯ್ತಿರ್ತಾರೆ. ಸುತ್ತಮುತ್ತ ಊರಾಗೆ ಇಂಥ ವ್ಯತ್ಯಾಸಗಳು ಏನಾರ ಆದರೆ ಶಿವರಾಮ್ ಗೌಡರು ಊರವರನ್ನೆಲ್ಲ ಪಂಚಾಯತಿ ಕರೆಸಿ ಒಂದೇ ಗಳಿಗಿನಲ್ಲಿ ಕಡ್ಡಿ ದುಂಡು ಮಾಡ್ದಂಗೆ ತೀರ್ಮಾನ ಹೇಳಿ ನ್ಯಾಯ ಕೊಡಿಸ್ತಿದ್ರು. ಅಂಥ ಹಟ್ಟಿಯವರು ಇವತ್ತು ಕೋರ್ಟ್ ಮೆಟ್ಟಿಲು ಹತ್ತಿ ಕೋರ್ಟ್ ಮುಂದ್ಗಡೆ ನಿಂತ್ಕೊಳ್ಳೋ ಹಾಗಾಯಿತು ಅಂತಾರೆ ಅಜ್ಜಿ. ಏನೂ ಮಾಡೋಕ್ಕಾಗಲ್ಲ ಅಜ್ಜಿ, ಟೈಮ್ ಅನ್ನೋದು ಹಾಗೆಯಾ ಅಂತಾನೆ ಕ್ವಾಟ್ಲೆ. ಸರಿ ಕ್ವಾಟ್ಲೆ, ಇವತ್ತು ಏನಾಗಿರ್ಬೋದು ಕೋರ್ಟ್ನಾಗೆ ಅಂತಾರೆ ಅಜ್ಜಿ. ಏನಾದರೂ ಆಗಿರ್ಬೋದು. ಇಬ್ಬರನ್ನು ನಿಲ್ಲಿಸಿ ನಿಮ್ಮ ಮಧ್ಯೆ ಏನಾರ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೇನಾದರೂ ಇಬ್ಬರು ಹ್ಞೂ ಅಂದರೆ ಡಿವೋರ್ಸ್ ಕೊಟ್ಟು ಕಳಿಸ್ತಾರೆ ಅಂತಾನೆ ಕ್ವಾಟ್ಲೆ. ಅಯ್ಯೋ, ಅವ್ರ ಮನೆ ಕಾಯೋಗ, ಸಮಸ್ಯೆ ಇದ್ಮ್ಯಾಕೆ ಬೇರೆಯೇ ಮಾಡಿಬಿಡೋದಾ? ಅಯ್ಯೋ, ನನ್ನ ಕರ್ಕೊಳ್ಳೋದು ಬಿಟ್ಬಿಟ್ಟು ಇಂಥದ್ದನ್ನೆಲ್ಲ ನೋಡೋಕೆ ನನ್ನ ಬದುಕಿಸಿದ್ಯಾ ದೇವ್ರೆ ಅಂತಾರೆ ಅಜ್ಜಿ. ಆಗ ರತ್ನ ವಿದ್ಯಾ ಬರ್ತಾರೆ. ಅತ್ತೆ, ಈಗ ಏನಾಯಿತು ಅಂತ ಈಗ ಗೋಳಾಡ್ತಿದ್ದೀರಾ ಅಂತಾರೆ ರತ್ನ. ಇನ್ನೂ ಏನಾಗಬೇಕೆ, ಮಗ ಜೈಲಾಗೆ ಕುಂತವನೆ. ಅತ್ತೆ ಮನೇಲಿ ಬಾಳಿ ಬದುಕಬೇಕಾದವಳು ಗಂಡನ ಸಂಬಂಧ ಕಳ್ಕೊಂಡು ಮನೆಗೆ ಬಂದು ಕುಂತವಳೆ ಅಂತಾರೆ ಅಜ್ಜಿ. ಇಲ್ಲ ಅತ್ತೆ, ಇಬ್ಬರೂ ಜೊತೆಯಾಗಿ ಬಾಳಕ್ಕಿಲ್ಲ ಅಂತ ಹೇಳಿದಿದ್ರೆ ಬೇರೆ ಮಾಡಿಸಿರೋರೇನೋ. ವಿದ್ಯಾ ನನಗೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಶಾನೆ ಗಟ್ಟಿಯಾಗಿ ಜಡ್ಜ್ ಮುಂದಗಂಟ ಹೇಳಿಬಿಟ್ಲು. ಸಂಬಂಧನ ಉಳಿಸ್ಕೊಂಡ್ಬಿಟ್ಲು ಅಂತಾರೆ ರತ್ನ. ಏನು ಹೇಳ್ತಿದ್ಯಾ, ಸ್ವಲ್ಪ ಬಿಡಿಸೇಳು ಅಂತಾರೆ ಅಜ್ಜಿ. ಆಗ ಕೋರ್ಟಲ್ಲಿ ಹೇಳಿರೋದನ್ನೆಲ್ಲ ಹೇಳ್ತಾರೆ ರತ್ನ. ಅಂದರೆ ಹಂಗಾರೆ ನೀನು ಬಾವನ್ನ ಕ್ಷಮಿಸಿ ಅವ್ರ ಜೊತೆ ನೀನು ಬಾಳ್ವೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಯಾ ಅಕ್ಕ ಅಂತಾಳೆ ಸರು. ನನಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನೇ ಹೊರತು ಅವ್ರ ಕೂಟೆ ಬಾಳ್ತೀನಿ ಅಂತಲ್ಲ ಅಂತಾಳೆ ವಿದ್ಯಾ. ಎರಡೂ ಒಂದೇ ಅಲ್ವಾ ಬಿಡೋ ಅತ್ತಿಗೆ ಅಮ್ಮ ಅಂತಾನೆ ಕ್ವಾಟ್ಲಿ. ಇಲ್ಲ ಅಣ್ಣ, ಎರಡಕ್ಕೂ ಶಾನೆ ವ್ಯತ್ಯಾಸ ಇದೆ ಅಂತಾಳೆ ವಿದ್ಯಾ. ಆಗಿಂದ ಹೀಗೆ ಮಾತಾಡಿ ನನ್ನ ತಲೆ ಕೆಡಿಸ್ತಾಳೆ ಕಣಪ್ಪ ಅಂತಾರೆ ರತ್ನ. ಏನೇ ಆಗಲಿ ರತ್ನಕ್ಕ, 6 ತಿಂಗಳು ಇಬ್ಬರು ಜೊತೇಲಿ ಬಾಳಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟದಲ್ಲ, ಅದೇ ಸಂತೋಷ. ಅತ್ತಿಗೆಮ್ಮ, ಇನ್ನು ಮುಂದಕ್ಕೆ ಏನು ಮಾಡ್ತೀರಿ ಅಂತಾನೆ ಕ್ವಾಟ್ಲೆ. ಕೋರ್ಟ್ ಆದೇಶಕ್ಕೆ ಗೌರವ ಕೊಟ್ಟು ಅವ್ರ ಹಟ್ಟಿಗೆ ಹೋಯ್ತೀನಿ ಅಂತಾಳೆ ವಿದ್ಯಾ. ನನ್ನ ಬಂಗಾರ ಕಣೆ ವಿದ್ಯಾ, ನಿನ್ನ ಬಾಯಿನಾಗೆ ಈ ಮಾತು ಕೇಳಿ ಶಾನೆ ಸಂತೋಷ ಆಯಿತು ಅನ್ನಗೆ ಅಂತಾರೆ ರತ್ನ. ಶಾನೆ ಸಂತೋಷ ಪಡಬೇಡ ಕಣವ, ನಾನು ಅಲ್ಲಿಗೆ ಹೋಯ್ತಿರೋದು ನನ್ನ ಮಗುಗೋಸ್ಕರ. ಆಮೇಲೆ ಕೋರ್ಟ್ ಮಾತಿಗೆ ಬೆಲೆ ಕೊಟ್ಟು ಹೋಯ್ತಿದ್ದೀನಿ ಹೊರತು ಅವ್ರ ಜೊತೆ ಬದುಕೋಕ್ಕಲ್ಲ ಅಂತಾಳೆ ವಿದ್ಯಾ. ಯಾವುದಕ್ಕಾದರೂ ಆಗಲಿ, ನಿನ್ನ ಗಂಡನ ಮನೆಗೆ ಹೋಯ್ತೀನಿ ಅಂತ ಹೇಳಿದ್ಯಲ್ಲ, ನನಗಷ್ಟೇ ಸಾಕು ಅಂತಾರೆ ರತ್ನ. ಈಚೆ ಭದ್ರನ ಮನೇಲಿ ಎಲ್ಲರೂ ಭದ್ರನ ದಾರಿನೇ ಕಾಯ್ತಿರ್ತಾರೆ. ಆಗ ಭದ್ರ, ಸಾವಿತ್ರಿ, ಈಶ್ವರಿ ಬರ್ತಾರೆ. ಬಂದ್ರೇನಪ್ಪ, ಕೋರ್ಟಲ್ಲಿ ಏನಾಯಿತು, ಏನು ತೀರ್ಪು ಕೊಟ್ಟರು? ಭದ್ರ, ನೀನು ಹಿಂಗೆ ಮಾತಾಡದೆ ಸುಮ್ಮನೆ ನಿಂತುಬಿಟ್ರೆ ನನ್ನ ಜೀವನೇ ಹೊಂಟೋಯ್ತದೆ. ಏನಾಯಿತು, ಯಾರಾದರೂ ಒಬ್ಬರು ಹೇಳಿ. ಏ ಈಶ್ವರಿ, ನಿನ್ನ ಬಾಯಿ ಏನು ಸೇರಿ ಹೋಗಿದ್ದೇನೆ, ನೀನಾರು ಮಾತಾಡೆ, ಏನಾಯಿತು ಅಂತೂ ಹೇಳೆ ಅಂತಾರೆ ಅಜ್ಜಿ. ಅವನು ತಾನೇ ಏನು ಮಾತಾಡ್ತಾನೆ ಅತ್ತೆ, ಅವಳು ಸಂಬಂಧ ಕಳ್ಕೊಂಡು ಕೈ ತೊಳ್ಕೊಬೇಕು ಅಂತ ಹೋದ. ಅಲ್ಲಿ ಹೋದರೆ ಇದೆಲ್ಲ ತಳಕಂಬಳಕ ಆಗೋಯ್ತು ಅಂತಾರೆ ಈಶ್ವರಿ. ಈಚೆ ಈಶ್ವರಿ, ಬಾವ ಭದ್ರ ಅವರು ಮಗಿಗೆ ಅಂತ ತಂದಿದ್ದ ತೊಟ್ಲನ್ನು ಕಣ್ಮಣಿ ತಗೊಂಡೋಗಿ ಬಿಸಾಕ್ತವಳೆ ಅಂತಾರೆ. ಆಗ ಎಲ್ಲರೂ ಓಡಿ ಬರ್ತಾರೆ. ಈಚೆ ಕಲ್ಯಾಣಿ ಕಣ್ಮಣಿ ತೊಟ್ಲನ್ನು ಬಿಸಾಕುವಾಗ ವಿದ್ಯಾ ಬಂದು ತೊಟ್ಲನ್ನು ಇಟ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.